ಹಲೋ ಎವ್ರಿವನ್, ವೆಲ್ಕಮ್ ಟು ampuajobs.com. ಫ್ರೆಂಡ್ಸ್, ಇವತ್ತು ನಾನು CAPF ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂದರೆ ಕೇಂದ್ರ ಸಶಸ್ತ್ರ ಪೊಲೀಸ್ ದಳ, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಂತ ಕೂಡ ಅಂತಾರೆ. ಈ ದಳದಲ್ಲಿರೋ ಗಡಿ ಭದ್ರತಾ ದಳ, ಕೇಂದ್ರ ಮೀಸಲು ಪೊಲೀಸ್ ಪಡೆ, ಸಶಸ್ತ್ರ ಸೀಮಾಬಲ, ಕೇಂದ್ರ ಕೈಗಾರಿಕಾ ರಕ್ಷಣಾ ಪಡೆಗಳಲ್ಲಿ ಖಾಲಿ ಇರೋ ಗ್ರೂಪ್ ಎ ದರ್ಜೆ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ UPSC ಲಿಖಿತ ಪರೀಕ್ಷೆಯನ್ನು ಆಯೋಜಿಸಿದೆ. ಇದಕ್ಕಾಗಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಬ್ಬರು ಅಪ್ಲೈ ಮಾಡ್ಬೋದು. ಲಿಖಿತ ಪರೀಕ್ಷೆ ಇರುತ್ತೆ. ಲಿಖಿತ ಪರೀಕ್ಷೆ ದಿನಾಂಕ ಬಂದು 23/7/2017. ಕರ್ನಾಟಕದ ಪರೀಕ್ಷಾ ಕೇಂದ್ರಗಳು ಬಂದು ಬೆಂಗಳೂರು ಮತ್ತು ಧಾರವಾಡದಲ್ಲಿ ಮಾತ್ರ ಇದೆ. ನೆನಪಿಟ್ಕೊಳ್ಳಿ, ಬೆಂಗಳೂರು ಮತ್ತು ಧಾರವಾಡದಲ್ಲಿ ಮಾತ್ರ. ಇದಕ್ಕಾಗಿ ಇರೋ ಅರ್ಹತಾ ಮಾನದಂಡ, ಇದಕ್ಕೆ ಅಪ್ಲಿಕೇಶನ್ ಹಾಕೋರು ಅಂದರೆ ಅರ್ಜಿ ಸಲ್ಲಿಸುವವರು ಭಾರತೀಯ ನಾಗರಿಕರಾಗಿರಬೇಕು. ಆದಾಗಿಯೂ ಭಾರತೀಯರಲ್ಲದ ನಾಗರಿಕರು ಸಹ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಕೇಂದ್ರ ಸರ್ಕಾರದ ಲಿಖಿತ ಸಮ್ಮತಿ ಜೊತೆಗೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವಯೋಮಿತಿ ಆಗಸ್ಟ್ 1, 2017 ಮೇರೆಗೆ 20ರಿಂದ 25 ವರ್ಷ, 20 ಕನಿಷ್ಠ ವರ್ಷ, 25 ಗರಿಷ್ಠ ವರ್ಷ ಆಗಿರುತ್ತೆ. ಅಂದರೆ ಆಗಸ್ಟ್ 1992 ಮುನ್ನ ಹಾಗೂ 1 ಆಗಸ್ಟ್ 1997 ನಂತರ ಜನಿಸಿರಬಾರದು. ವಯೋಮಿತಿ ಸಡಿಲಿಕೆ ಕೂಡ ನಿಮಗೆ ಇರುತ್ತೆ. SC/STಗೆ 5 ವರ್ಷ ಇರುತ್ತೆ. ಹಾಗೆ ಇತರೆ ಹಿಂದುಳಿದ ವರ್ಗ ಅಂದರೆ OBCಗೆ 3 ವರ್ಷ ಸಡಿಲಿಕೆ ಇರುತ್ತೆ. ಕನಿಷ್ಠ ವಿದ್ಯಾರ್ಹತೆ ಬಂದು ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಲೇಬೇಕಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಬಂದು ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕೇಂದ್ರ ಲೋಕಸೇವಾ ಆಯೋಗ ಪರೀಕ್ಷೆಗಳನ್ನ ಆಯೋಜಿಸಿದೆ. ಅದರಲ್ಲಿ 2 ಪತ್ರಿಕೆಗಳು ಇರುತ್ತೆ. ಪರೀಕ್ಷೆ ದಿನಾಂಕದ ಬೆಳಗ್ಗೆ 10ರಿಂದ 12ರವರೆಗೂ ಪತ್ರಿಕೆ 1 ಇರುತ್ತೆ. ಪತ್ರಿಕೆ 2 ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಇರುತ್ತೆ. ಪ್ರತಿ ಅಂಕಗಳು ಹೀಗಿರುತ್ತೆ: ಪತ್ರಿಕೆ 1ಕ್ಕೆ 250, ಪತ್ರಿಕೆ 2ಕ್ಕೆ 200. ಪರೀಕ್ಷಾ ಕ್ರಮ ಹೀಗಿರುತ್ತೆ ಅಂತ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇದರಲ್ಲೂ ಪತ್ರಿಕೆ 1 ಅಂತ ನಿಮ್ಗೆ ಯಾವಾಗಲೂ ಹೇಳಿದೆ ನಾನು. ಪತ್ರಿಕೆ 1ರಲ್ಲಿ ಜನರಲ್ ಎಬಿಲಿಟಿ, ಇಂಟೆಲಿಜೆನ್ಸ್, ಬಹು ಆಯ್ಕೆ, ವಸ್ತುನಿಷ್ಠ ಪತ್ರಿಕೆ, ಈ ಥರ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ನಿಮಗೆ ಅಪ್ಲಿಕೇಶನ್ನ ಆನ್ಲೈನ್ನಲ್ಲಿ ಹಾಕಬೇಕಾಗತ್ತೆ. UPSC ಆನ್ಲೈನ್ nic.in ವೆಬ್ಸೈಟ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಸರ್ತಿ ಹೇಳ್ತೀನಿ, www.upsconline.nic.in ವೆಬ್ಸೈಟ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 5/5/2017 ಅಂದರೆ ಮೇ 5, 2017 ಒಳಗಡೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫ್ರೆಂಡ್ಸ್.